ಯಾರ್ದೋ ಮನೆಯಲ್ಲಿ ಕೂತ್ಕೊಂಡು ನಾನು ನಿನ್ನೆ ನೋಡಿ ಫಾರ್ ಎಕ್ಸಾಂಪಲ್ ನಿನ್ನೆ ಎಕ್ಸಾಂಪಲ್ ರಾತ್ರಿ 12 ಗಂಟೆಗೆ ಸುಜಾತ ಭಟ್ ಮನೆಯಲ್ಲಿ ಕೂತ್ಕೊಂಡು ಈ ಮಟ್ಟಣ್ಣನ ಯೂಟ್ಯೂಬರ್ ಚಾನಲ್ನ ಒಬ್ಬ ಚೇಲ ಯುನೈಟೆಡ್ ಅಂತ ಹೇಳುವ ಒಂದು ಚಾನಲ್ ಅವನು ರಾಕೇಶ್ ಶೆಟ್ಟಿ ಮತ್ತೆ ಪವರ್ ಟಿವಿ ಅವರು ಸುಜಾತ ಭಟ್ ಅನ್ನು ಮರ್ಡರ್ ಮಾಡಬಹುದು, ಕಿಡ್ನಾಪ್ ಮಾಡ್ತಾರೆ ಅಂತ ಹಾಕ್ಬಿಟ್ಟ. ಅದು ಲೈವ್ ಅಲ್ಲಿ. ನಾನು ಅಲ್ಲಿಗೆ ಲೈವ್ಗೆ ಹೋದ, ಅವನನ್ನು ಹಿಡ್ಕೊಂಡೆ. ಅಲ್ಲಿ ಹೋದ್ರೆ ಅವನು ಸುಜಾತ ಭಟ್ ಮನೆ ಒಳಗಡೆ ಇದ್ದಾನೆ. ಹೊರಗಡೆ ಬಂದು ಯುನೈಟೆಡ್ ಅವನ ಇದ್ರಲ್ಲೇ ಲೈವ್ ಬಂದೆ ನಾನು. ಕೊಡು ಈಗ ಲೈವ್ ಅಂತ. ಅಂದ್ರೆ ಎಂತ ರೀತಿಯ ಒಂದು ಅಜೆಂಡಾಗಳು. ಮೀಸೆ ಬಿಡ್ರಿ, ಅವನಿಗೆ ಟಾಯ್ಲೆಟ್ ಅಲ್ಲಿ ಸರಿಯಾಗಿ ಕೂತ್ಕೊಂಡ್ರೆ ಎದ್ದೇಳಲಿಕ್ಕೆ ಇನ್ನೊಬ್ಬ ಕೈ ಹಿಡಿಬೇಕ್ರಿ ಅವನಿಗೆ. ಈ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಏನಾದ್ರು ಕೂತ್ಕೊಂಡ್ರೆ ಅವನು ಗೋಡೆ ಇಟ್ಕೊಂಡು ಎದ್ಕೊಳ್ಬೇಕು, ಇಲ್ಲಾಂದ್ರೆ 2 ಜನ ಬಂದು ಎತ್ಕೋಬೇಕು ಅವನನ್ನು, ತಿಮ್ರೋಡಿ ಎತ್ತಬೇಕು ಅವನು. ಹೌದಪ್ಪ, ನೀನು 2 ಮಾಡ್ಲಿಕ್ಕೆ ಕೂತ್ಕೊಂಡಿದ್ಯಾ, ಎದ್ದೇಳಲಿಕ್ಕಾಗಲ್ಲ, ಅಣ್ಣ ಬಾ ಅಂತ ಎದ್ದೇಳಿಸ್ಬೇಕು ಅವನನ್ನು. ಅಂಥವನು ಕಾವಂದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನ್ರಿ ಅವನು. ಅಂಥವನು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನ್ರಿ. ನಿನ್ನೆ ಹೇಳ್ತಾನೆ, ಅಣ್ಣ ಈ ಸ್ಟೋರಿ ಲಾಸ್ಟ್ ಅಣ್ಣ, ಇನ್ನು ಬರಲ್ಲ, ಇದರಿಂದ ಹಿಂದೆ ಹೋದೆ ಅಣ್ಣ ಅಂತ ಹೇಳ್ತಾನೆ. ನಾನು ಕೇಳಿದೆ ಮೊನ್ನೆ, ಧರ್ಮಸ್ಥಳ ಸಾಕಾಗಿಲ್ವಪ್ಪ ನಿನಗೆ? ಯಾರ ಮನೆ ಹಾಳು ಮಾಡ್ತೀಯಾ? ಎಷ್ಟು ಮನೆ ಹಾಳು ಮಾಡ್ತೀಯಾ? ಏನಮ್ಮ ನಿನ್ಗೇನ ಗೊತ್ತಾ ಏನು ಮಾಡ್ತಾ ಇದ್ದೀನಿ ಅಂದರೆ? ನಿನ್ನ ವಯಸ್ಸಿಷ್ಟು 22 ಅಂತ ಹೇಳ್ತಾ ಇದೆಯಾ? ನಿನಗೇದ್ರ ತಲೆಯಲ್ಲಿ ಬುದ್ಧಿ ಇದೆಯಾ? ಏನು ಮಾಡ್ತಾ ಇದ್ದೀನಿ, ಇದರ ಪರಿಣಾಮ ಏನಾಗ್ಬೋದು, ಮುಂದೆ ನನಗೇನಾಗ್ಬೋದು, ಸಮಾಜಕ್ಕೇನಾಗ್ಬೋದು, ಧರ್ಮಕ್ಕೇನಾಗ್ಬೋದು, ದೇಶಕ್ಕೇನಾಗ್ಬೋದು, ಏನಾದರೂ ಗೊತ್ತಾ? ಏನು ಗೊತ್ತಿಲ್ಲ ಅಣ್ಣ. ಅಣ್ಣ ನನಗಿನ್ನು ಬೇಡ ಅಣ್ಣ, ಇದರಲ್ಲಿ ನಾನು ಬರಲ್ಲ ಅಣ್ಣ, ಇನ್ನು ಸಾಕು, ನಾನು ಬಿಟ್ಬಿಡೋಣ ಅಂತ. ಪೊಲೀಸವರು ಇದರಲ್ಲಿ 20 ಜನ ಲೈವ್ ಹಾಕ್ಬಿಟ್ಟವ್ರೆ. ಯಾರಿಗೆ ಗೊತ್ತು? ಎಲ್ಲರೂ ಅದರ ಕೆಳಗಡೆ ಕಮೆಂಟ್ಸು, ಹೌದಾ ರೌಡಿ ರಾಕೇಶ್ ಸುಜಾತ ಭಟ್ಟರನ್ನು ಕಿಡ್ನಾಪ್ ಮಾಡಿದ್ನ, ಸಾಯಿಸ್ತಾನ ಅಂತ. ಇನ್ನೊಂದು ವರ್ಗ ನೋಡಿದೀನಿ ಸರ್, ಸತ್ಯ ಹೇಳ್ತಾ ಇರ್ತೀವಿ, ಇಲ್ಲಿ ಏನ್ ದಾಖಲೆ ತೋರಿಸ್ತಾ ಇರ್ತೀವಿ, ಸತ್ಯ ಅಂತ ಹೇಳ್ತಾ ಇರ್ತೀವಿ, ಅದೆಲ್ಲ ಆಗ್ತಾ ಇರತ್ತೆ, ಅಂದ್ರೂ ಕೂತ್ಕೊಂಡು ಕೆಳಗಡೆ ಕಮೆಂಟ್ಸು. ಅಂದ್ರೆ ಚಟನ ಅಂತ ಮಾಡಕ್ ಕೆಲಸ ಚಟ ಅಲ್ಲ ರೀ, ತಿರ್ಪೋಕಿಗಳ್ರಿ. 1 ಮಿನಿಟ್, ಚಟ ಅಲ್ಲ, ತಿರ್ಪೋಕಿಗಳ್ರಿ. ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ ರೀ. ಕೆಲಸ ಅಲ್ಲಿ ಕಮೆಂಟ್ ಮಾಡೋರು ಯಾರು ಗೊತ್ತಾ? ಬೀದಿಲಿರುವ ದಾಸಯ್ಯ. ಅವನಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಜವಾಬ್ದಾರಿ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಏನಿಲ್ಲ ಅವನಿಗೆ. ನಾಚಿಕೆ ಕೆಟ್ಟು ಎಲ್ಲ ಬಿಟ್ಟು 3 ಬಿಟ್ಟವು ಅಲ್ಲಿ ಕೂತ್ಕೊಂಡ್ಬಿಟ್ಟು ಕಮೆಂಟ್ಸ್ ಮಾಡೋದು. ಸರ್ ಸರಸ್ವತಿ ಅಂತ ಕಾಲರ್ ಒಬ್ರು ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಸರಸ್ವತಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ, ಕ್ಷಮಿಸಿ ಬಹಳ ಹೊತ್ತು ಕಾಯಿಸ್ಬಿಟ್ವಿ. ನಮಸ್ತೆ. ಇಟ್ಸ್ ಓಕೆ ಮ್ಯಾಮ್, ಪರವಾಗಿಲ್ಲ. ನಿಮ್ಮ ಆಂಕರಿಂಗ್ ನಮಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್. ಥ್ಯಾಂಕ್ ಯು. ಹಾಗೆ ಓಕೆ ಮ್ಯಾಮ್. ಮತ್ತೆ ರಾಕೇಶ್ ಶೆಟ್ಟಿ ಸರ್, ನಿಮಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಅಮ್ಮ. ಹೇಳಿ ಅಮ್ಮ. ಸರ್, ಧರ್ಮೋ ರಕ್ಷತಿ ರಕ್ಷಿತಃ, ಹಿಂದೆ ಕಾಲರ್ ಒಬ್ರು ಮಾತಾಡಿದ್ರು, ಸೊ ಅದನ್ನೇ ನಾವು ಫಾಲೋ ಮಾಡ್ತಾ ಇರೋದು, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಲಾಸ್ಟ್ ಟೈಮ್ ನೀವು ಒಂದು ಇವೆಂಟ್ ಮಾಡ್ತೀರಾ ಸರ್, ನಮ್ಗೆ ನೆನ್ಪು ಬರ್ತಾ ಇಲ್ಲ ಅದು. ಸೊ ನೀವು ಕಾರ್ಕಳದಿಂದ ಹೊರಟಿದೆ, ನಾನು ಗುರುವಾಯಿನ ಕೆರೆಯಿಂದ ನಾನು ನಿಮ್ಮನ್ನ ಜಾಯಿನ್ ಆಗಿದ್ದೆ ಸರ್. ನಾನು ಧರ್ಮಸ್ಥಳದವರೆಗೂ ಬಂದಿದ್ದೆ. ಧರ್ಮ ಸಂರಕ್ಷಣೆ ಅಂತ ಮಾಡಿದ್ವಿ ನಾವು. ಖಂಡಿತ ಎಸ್ ಸರ್. ಅದನ್ನ ನಾನು ಕೂಡ ಇವೆಂಟ್ ಅಲ್ಲಿ ಪಾಲ್ಗೊಂಡಿದ್ದೆ. ನನಗೆ ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ನಾವು ಈ ದಿನ ಇಲ್ಲಿ ಬಂದು ಜೀವಿಸ್ತಾ ಇರೋದೇ ನಾವು ಧರ್ಮಸ್ಥಳಕ್ಕೋಸ್ಕರ ಸರ್. ನಾವು ಬೇರೆ ಊರಿನವರು, ಸೊ ನಾವ್ ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀವಿ ಸರ್. ಹೇಳ್ತೀನಿ ನಾನು, ಈ ಕೇಸ್ ನ ಮುಂಚೆನೆ ನಿಮ್ಮ ಪವರ್ ಟಿವಿಗೆ ಕೊಟ್ಟಿದ್ದಿದ್ರೆ ಈ ದಿನ ಈ ಕೇಸ್ ಸಾಲ್ವ್ ಆಗಿ ಎಲ್ಲಾ ಕಡೆ ಧರ್ಮ ಇನ್ನೂ ಬೆಳೀತಾ ಇತ್ತು ಸರ್. ಇದನ್ನ ನಾನು ಹೇಳ್ಬಹುದು. ನಿಮ್ಮ ಚಾನೆಲ್ ಇಂದ ಇಷ್ಟು ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ ಸರ್. ಯಾಕಂದ್ರೆ ಇದು ಇವಾಗಿಂದ ಬಂದಿದ್ದಂಥದ್ದಲ್ಲ, ಇದು ತುಂಬಾ ಹಳೆ ಇದೆ. ಯಾಕಂದ್ರೆ ದೇವತೆಗಳಿಂದ ಬಂದಿರೋಂತ ಈ ಧರ್ಮ ಯಾವತ್ತೂ ಇದಕ್ಕೆ ಕೊನೆ ಇಲ್ಲ. ಅದನ್ನ ನಿಮ್ಮಂತ ಟಿವಿಯವ್ರು ಉಳಿಸ್ತಾ ಇದ್ದೀರಾ. ಇವತ್ತಿನ ದಿನ ಪವರ್ ಟಿವಿ ಧರ್ಮಸ್ಥಳ ಅಂತ ನಾನು ನಿಮ್ಗೆ ನಿಮ್ಮ ಟಿವಿಗೆ ಒಂದು ಚಿಕ್ಕ ಕಾಣಿಕೆ ತರ ಹೆಸರು ಕೊಡ್ಬೋದು ಸರ್, ಪವರ್ ಟಿವಿ ಧರ್ಮಸ್ಥಳ ಅಂತ. ಯಾಕಂದ್ರೆ ನಿಮ್ಮ ಫುಲ್ ಚಾನೆಲ್ ಧರ್ಮಸ್ಥಳದ ಪರವಾಗಿ ನಿಂತಿದ್ದೀರಾ ಸರ್. ನಿಮ್ ಹಿಂದೆ ನಾವ್ ಯಾವತ್ತೂ ಇರ್ತೀವಿ ಸರ್. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು, ಖಂಡಿತ. ನಮ್ಗೆ ಇಲ್ಲಿ ಈ ಜನಗಳ ಮಧ್ಯ ಇಲ್ಲಿ ಬದುಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಯಾಕಂದ್ರೆ ಅವರ ಇನ್ಸ್ಟಿಟ್ಯೂಟ್ ಅಲ್ಲೇ ವರ್ಕ್ ಮಾಡ್ತಾರೆ, ಅವ್ರ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ ಸರ್. ಇಲ್ಲಮ್ಮ, ಈಗ ಧರ್ಮ ವಿಜಯ ಆಗಿದೆ. ಇನ್ನೆಲ್ಲ ಈ ಡ್ರಾಮಾಗಳು, ನಾಟಕಗಳು, ಈ ಕಪಟತನಗಳು ಒಂದೊಂದಾಗಿ ನಿಲ್ತೇವಮ್ಮ. ನೀವು ಆ ಧೈರ್ಯ ಇಟ್ಕೊಳ್ಳಿ. ಓಕೆ, ಆಲ್ ರೈಟ್ ಸರಸ್ವತಿ ಅವರೇ, ಥ್ಯಾಂಕ್ ಯು. ಪೂಜಾ ಅಂತ ಹೇಳಿ ಧರ್ಮಸ್ಥಳದಿಂದನೇ ಕಾಲ್ ಮಾಡಿದ್ದಾರೆ. ಪೂಜಾ ನಮಸ್ತೆ. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಮ್ಯಾಮ್, ನಿಮ್ಮ ಚಾನೆಲ್ಗೆ ನಾವು ಧನ್ಯವಾದ ಹೇಳಬೇಕು ಮ್ಯಾಮ್. ಧರ್ಮಸ್ಥಳ ಗ್ರಾಮಸ್ಥರ ಪರವಾಗಿ ನಾನು ನಿಮ್ಗೆ ಧನ್ಯವಾದ ಹೇಳ್ತೇನೆ. ರಾಕೇಶ್ ಸರ್, ತಮಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಕಳೆದ 13 ವರ್ಷದಿಂದ ನಾವು ಅನುಭವಿಸ್ತಿದ್ದಂತ ನೋವು ಸರ್ ಇದು. ಬಹುಶಃ ಎಷ್ಟು ನೊಂದಿದ್ದೇವೆ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ. ಯಾಕಂದ್ರೆ ಪೂಜ್ಯರು ಹೇಳಿದ್ರೆ ನಮಗೆ ಬರೇ ಧಣಿಗಳಲ್ಲ, ಅವರೊಂಥರ ನಮಗೆ ದೇವರಿದ್ದ ಹಾಗೆ.
ಮಂಜುನಾಥನ ಬಗ್ಗೆ ಮಾತಾಡೋದು ಮತ್ತೆ ಅವರ ಬಗ್ಗೆ ಮಾತಾಡೋದು ಎರಡು ಕೂಡ ಒಂದೇ ಸರ್ ನಮ್ಮ ಪಾಲಿಗೆ. ಅಂಥದ್ರಲ್ಲಿ ಅವರ ಬಗ್ಗೆ ಹೀಗೆಲ್ಲ ಮಾತನಾಡುವಾಗ ಏನೂ ಮಾತನಾಡದಂತ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಬಹುಶಃ ಈ 2 ದಿನಗಳ ವಿದ್ಯಮಾನ ಏನಿದೆ ನಮ್ಗೆ ಸಾಕಷ್ಟು ನೆಮ್ಮದಿ ತಂದುಕೊಟ್ಟಿದೆ ಅಂತ ಹೇಳ್ಬೋದು ಸರ್. ಅದಕ್ಕೆ ನಾನು ತಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಅಮ್ಮ. ಮಂಜುನಾಥನ್ಗೆ ಕೈ ಮುಗಿರಿ, ಕಾವಂದರಿಗೆ ಕೈ ಮುಗಿರಮ್ಮ. ಥ್ಯಾಂಕ್ ಯು ಪೂಜಾ. ಶಿವಾನಂದ ರಾವ್ ಅಂತ ಹೇಳಿ ಮೈಸೂರಿನಿಂದ. ಶಿವಾನಂದ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಶಿವಾನಂದ್, ಹೇಳಿ. ಆಮೇಲೆ ನಿಮ್ಗೆ ಮತ್ತೆ ರಾಕೇಶ್ ಶೆಟ್ಟಿ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಬ್ರದರ್. ಯು. ಆಮೇಲೆ ರಾಕೇಶ್ ಶೆಟ್ಟಿ ಸರ್ ಹತ್ರ ಕೊಡಿ ಮೇಡಮ್. ಮಾತಾಡಿ. ಹೇಳಿ 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 ಬ್ರದರ್ ಹೇಳಿ. ಶೆಟ್ಟಿ ಸರ್ ಯಾರನ್ನ ಊರ್ದೇನೆ ಮಂಗಳೂರ್ದೆ ಪಲ್ಲೆ ಪಲ್ಲೆ ಪಲ್ಲೆ. ಈಗ ನೀವು ಮಾಡುವಂತ ಕೆಲಸ ಇದೆ ಸರ್, ಎಲ್ಲ ಟಿವಿಯವರು ಮಾಡಿದ್ರೆ ನಮ್ಗೆ ಬಹಳ ಸಂತೋಷ ಆಗ್ತಿತ್ತು. ಏನಂದ್ರೆ 2 ವರ್ಷ ನಾನು ನಿಮ್ಮನ್ನ ನೋಡ್ತಿದ್ದೀನಿ ಟಿವಿಲಿ, ಪ್ರತಿ ಒಂದು ಧರ್ಮಸ್ಥಳ ವಿಷಯ ನೀವು ಮಾತಾಡಿದೀರಾ. ನಮ್ಗೆ ಬಹಳ ಖುಷಿ ಆಯ್ತು ಸರ್, ನೀವು ಮಾತಾಡಿದ್ದು ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಊರನ್ನು ಬಿಟ್ಟು ಕೊಟ್ಟಿಲ್ಲ, ನಮ್ಮ ದೇವಸ್ಥಾನವನ್ನು ಬಿಟ್ಟು ಕೊಟ್ಟಿಲ್ಲ, ಹಿಂದೂ ಧರ್ಮವನ್ನು ಬಿಟ್ಟು ಕೊಟ್ಟಿಲ್ಲ. ತುಂಬಾ ಖುಷಿ ಆಯ್ತು ಸರ್. ಎಲ್ಲಿಂದ ಬಂದ್ಬಿಟ್ಟು ನಮ್ಮ ದೇವಸ್ಥಾನ ಬಂದ್ಬಿಟ್ಟು ಯಾರ್ಯಾರು ಏನೇನೋ ಮಾತಾಡ್ಬಿಟ್ಟು ಆ ಧರ್ಮಸ್ಥಳವನ್ನು ಒಂದು ಹಾಳು ಮಾಡ್ಲಿಕ್ಕೆ ಹೋಗಿದ್ರು. ನಂಗೆ ಈ ವಿಷಯದಲ್ಲಿ ಬಹಳ ಖುಷಿ ಆಯ್ತು. ನಿಮ್ದು ಮೇಡಮ್ ಅಷ್ಟೇನೆ ಡೈಲಿ ನಿಮ್ ಜೊತೆ 6 ಗಂಟೆ ಚರ್ಚೆ ಮಾಡ್ತಿದ್ರು. ನಾನು ಯಾವಾಗ್ಲೂ ನಿಮ್ಮ 6 ಗಂಟೆ ಚರ್ಚೆ ನಾನು ನೋಡ್ತಾ ಇದ್ದೆ. ತುಂಬಾ ಖುಷಿ ಆಯ್ತು ಸರ್ ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಾನಂದ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಮೇಡಮ್ ನಮಸ್ಕಾರ, ಶಾಂತಕುಮಾರ್ ಅಂತ ಹೇಳಿ ನಮಸ್ತೆ ಶಾಂತಕುಮಾರ್ ಅವರೇ, ಹೇಳಿ, ಮಾತಾಡಿ. ಮೇಡಮ್ ನಿಮ್ಮ ಪವರ್ ಟಿವಿಗೆ ಫಸ್ಟ್ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು. ರಾಕೇಶ್ ಶೆಟ್ಟಿ ಅವ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀವಿ. ಇಲ್ಲೇ ಇದ್ದಾರೆ, ಮಾತಾಡಿ ಸರ್. ಥ್ಯಾಂಕ್ ಯು ಬ್ರದರ್. ರಾಕೇಶ್ ಶೆಟ್ಟಿ ಸರ್, ಫಸ್ಟ್ ತಮ್ಮ ಮಾಧ್ಯಮಗಳಲ್ಲಿ ಬಂತು ಧರ್ಮಸ್ಥಳದ ಬಗ್ಗೆ, ಇದನ್ನ ಸರ್ಕಾರ ಫಸ್ಟೇ ಕ್ರಮ ತಗೊಂಡಿದ್ರೆ ಯಾವಾಗ ಸಾಲ್ವ್ ಆಗ್ತಾ ಇತ್ತು. ಆದ್ರೆ ಇದರಲ್ಲಿ ಸರ್ಕಾರ ತುಂಬಾ ಒಂದು ಕ್ರಮ ತಗೊಂಡಿಲ್ಲ ಅನ್ನೋದು ನಮ್ಮ ಆಸೆ ಸರ್. ಈಗಲಾದ್ರೂ ತಗೊಂಡಿದ್ರಲ್ಲ, ಖುಷಿ ಪಡುವ. ಈಗಲಾದ್ರೂ ತಗೊಂಡಿದ್ದಾರೆ, ಈಗಲಾದ್ರೂ ಒಂದು ಹಂತಕ್ಕೆ ಬಂದಿದೆ, ಸತ್ಯ ಹೊರಗಡೆ ಬರ್ತಾ ಇದೆ, ಧರ್ಮ ವಿಜಯ ಆಗ್ತಾ ಇದೆ. ಅದಕ್ಕಾದ್ರೂ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಖುಷಿ ಪಡುವ ಬ್ರದರ್. ಹೌದು ಸರ್. ಥ್ಯಾಂಕ್ ಯು ಶಾಂತಕುಮಾರ್ ಅವರೇ. ಗವಿಸಿದ್ದಪ್ಪ ಅಂತ ಮೈಸೂರಿನಿಂದ ಕಾಲರ್ ಇದ್ದಾರೆ. ಗವಿಸಿದ್ದಪ್ಪ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಳಿ. ನನಗೆ ಸುಮಾರು ದಿನ ನಾನು ರೆಗ್ಯುಲರ್ ಆಗಿ ಏನು ನೋಡಿಲ್ಲ ನಿಮ್ಮ ಚಾನಲ್ನ. ಸಂತೋಷ ಸರ್. ಧರ್ಮಸ್ಥಳದ ಹೇಳಿ 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 ಹೇಳಿ. ಧರ್ಮಸ್ಥಳದ ವಿರುದ್ಧವಾಗೇನೆ ನಿಮ್ಮ ಚಾನಲಲ್ಲಿ ಜಾಸ್ತಿ ಇದು ನಾನು ಗಮನಿಸಿದ್ದು. ಇದೇನಿದು ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಇವರು ರಾಕೇಶ್ ಶೆಟ್ಟಿ ಅವರು ಮಾತಾಡುವಾಗ ಸುಜಾತ ಭಟ್ಟು ಅಂತವ್ರು ಇಂಥವ್ರದ್ದೆಲ್ಲ ತಗೊಂಡಾಗ ನನ್ಗೆ ಇವ್ರ ಮೇಲೆನೆ ಫುಲ್ ಇತ್ತು. ಇವತ್ತು ನೀವು ಬೇರೆ ತರ ಮಾತಾಡ್ತಾ ಇದ್ದೀರಲ್ಲ ಅಂತ ನನ್ಗೆ. ಅಂದ್ರೆ ನಾನು ನಿಮಿಷ ಇಷ್ಟರವರೆಗೆ ನೀವು ಬೇರೆ ಚಾನೆಲ್ ನೋಡಿರ್ಬೇಕು. ಧರ್ಮಸ್ಥಳದ ವಿರೋಧವಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರ ನೀವು? ಹೌದು ಹೌದು ಸರ್, ಹೌದು. ನೀವು ಬೇರೆ ಚಾನೆಲ್ ಲೋಗೋ ನೋಡ್ಕೊಳ್ಳಿ. 2 ವರ್ಷದಿಂದ ಪವರ್ ಟಿವಿ ಒಂದೇ ಧರ್ಮಸ್ಥಳದ ಪರ ನಿಂತ್ಕೊಂಡಿರೋದು. ಧರ್ಮಸ್ಥಳದ ಪರ ಅಂದ್ರೆ ಸತ್ಯದ ಪರ ನಿಂತ್ಕೊಂಡಿರೋದು. ಅದು ಬಿಟ್ಬಿಟ್ಟು ಧರ್ಮಸ್ಥಳದ ವಿರೋಧಿ ಕೆಲಸ ನಾವು ಮಾಡಿಲ್ಲ. ಅದು ಲೋಗೋ ಒಂದು ಹೊಸ ಚಾನೆಲ್ ಆಗಿದೆ. ಲೋಗೋ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ನಂಬರ್ ಮಿಸ್ಟೇಕ್ ಮಾಡ್ಕೊಂಡಿದ್ರಿ, ಆಯ್ತಾ? ಇದು ಪವರ್ ಟಿವಿ ಸತ್ಯದ ಪರನೇ ನಿಂತ್ಕೊಂಡಿತ್ತು. ಅದು ಒಂದು ಮೇಡಮ್ ಇಂಟರ್ವ್ಯೂ ಮಾಡ್ತಾ ಇದ್ರು. ಅದರಲ್ಲಿ ಜೆಂಟ್ಸ್ ಅಲ್ಲ. ಆ ಟಿವಿ ಲೋಗೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಮಾತಿನಲ್ಲೇ ಉತ್ತರ ಇದೆ ಗವಿಸಿದ್ದಪ್ಪ ಅವರೇ. ನೀವೇ ಹೇಳಿದ್ರಿ ಮೊದ್ಲಿಂದನೂ ನಾನೇ ನಿಮ್ಮನ್ನ ಗಮನಿಸಿರ್ಲಿಲ್ಲ ಅಂತ. ಬಹುಶಃ ನೀವು ಗಮನಿಸಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗ್ತಿತ್ತು ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಇನ್ಮೇಲೆ ಗಮನಿಸೋದಕ್ಕೆ ಗವಿಸಿದ್ದಪ್ಪರೇ, ಇನ್ನು ಸತ್ಯವಾದ ನ್ಯೂಸ್ ನೋಡ್ಬೇಕಾದ್ರೆ ಪವರ್ ಟಿವಿ ನೋಡಿ. ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಇದ್ದಾರೆ, ರಶ್ಮಿ ಅಂತ ಹೇಳಿ. ರಶ್ಮಿ ನಮಸ್ತೆ. ಹಲೋ ರಶ್ಮಿ, ಮಾತಾಡಿ. ರಶ್ಮಿ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ರಶ್ಮಿ. ನನಗಿದು ಅವಕಾಶ ಸಿಗ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದು ಮಂಜುನಾಥ ಅಣ್ಣಪ್ಪನ ಕೃಪೆ. ಫಸ್ಟ್ ಅವ್ರಿಗೆ ನಮಸ್ಕಾರ ಮಾಡ್ತಾ ನೆಕ್ಸ್ಟ್ ನಿಮ್ಮ ಚಾನೆಲ್ಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ನಾನು. ಯಾಕೆಂದ್ರೆ ನಮ್ಮ ತಾಯಿನ ಸಾಕಿದವ್ರೆ ಅವರು. ಯಾಕೆಂದ್ರೆ ನಾವು ಬೆಳೆದದ್ದು ಅಲ್ಲೇ. ಅವ್ರು ಹೇಗೆ ಏನು ಅಂತ ತುಂಬಾ ಹತ್ರದಲ್ಲಿ ಕಂಡವ್ರು ನಾವು. ನಮ್ಗೆ ದೇವ್ರು ಒಂದೇ, ಅವರು ಒಂದೇ. ಸೊ ನಾವು ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗುತ್ತೆ. ಇದು ಯಾವಾಗ ಜನಗಳಿಗೆ ಗೊತ್ತಾಗ್ಬೇಕಿತ್ತು ಅಂದ್ರೆ, ಯಾವಾಗ ಅವ್ರು ಯಾರು ಸಹ ಅಣ್ಣಪ್ಪ ಬೆಟ್ಟದ ಹತ್ರ ಬಾರದೆ ಪ್ರಮಾಣ ಮಾಡದೆ ತಿರುಗಿ ಹೋದ್ರಲ್ಲ, ಅವತ್ತೇ ಗೊತ್ತಾಗ್ಬೇಕಿತ್ತು. ಬಟ್ ಪೂರ ಕಕ್ಲಿ ಅವರು, ಪೂರ ಎಲ್ಲದಕ್ಕೂ ಇತಿ ಮಿತಿ ಅನ್ನೋದು ಇರ್ತದಲ್ಲ, ಪೂರ ಆಗುವಾಗ ಅವರಿಗೆ ಇದು ಗತಿ ಬಂದಿದೆ. ರಾಕೇಶ್ ಶೆಟ್ರೆ ಎಂಕ್ಲಿ ಕಲ್ಲೊಟ್ಟಿಗೆ ಏಪಗಲ ಉಲ್ಲ ಚಿರಋಣಿ ದಾಯಪನ್ನ ಕಲ್ತ ಇಂತ ನಕ್ಲೆಂಕ್ಲು ಅಕ್ಲೆ ಎಂಕ್ಸಾಂದ್ ಎಂಕ್ಲೆ ಗೊತ್ತುಂಟು. ನಮಗ್ ಗೊತ್ತುಂಟು ಹೇಗಿದ್ದಾರೆ ಅಂತ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಹೇಗಿದ್ದೇವೆ ಅಂತ. ಯಾವತ್ತಿಗೂ ನಿಮ್ಗೂ ಸಹ ದೇವರಿಗೂ ಸಹ ನಾವು ಋಣಿ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಇನ್ನೂ ಒಂದುಂಟು, ಸಮೀರ್ ಮೆಟ್ಟಣ್ಣನವ್ರು ಇನ್ನೂ ಸಹ ಒಬ್ಬ ಕೊಪ್ಪು ಕರಗಿಲ್ಲ. ಅದು ಇಲ್ಲಿ ನಿಂತಿಲ್ಲಮ್ಮ. ಯಾರು ಹೊರಗೆ ಬರ್ಲಿಕ್ಕೆ ಧರ್ಮ ಯುದ್ಧ ಮುಂದುವರಿಯುತ್ತೆ. ಅವರೆಲ್ಲ ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತಾರೆ. ಥ್ಯಾಂಕ್ ಯು ರಶ್ಮಿ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.